ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ಯೂಟ್ಯೂಬ್ ಚಾನಲ್. ಒಂದಿಷ್ಟು ಜನರು ನಿಮ್ಮ ಡೌಟ್ಸ್ಗಳನ್ನು ಕೇಳಿದ್ದೀರಾ. ಸೊ ಇಲ್ಲಿ ನೀವು ನೋಡ್ಬೋದು, ಸೆಲ್ಫ್ ಡಿಕ್ಲರೇಷನ್ ಮೆಸೇಜ್ ಬಂದಿದೆ, ಬಟ್ ಡಿಕ್ಲರೇಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಫೆಬ್ರವರಿ ಟು ಏಪ್ರಿಲ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಕೊಡಲಿಕ್ಕೆ ಆಗಲಿಲ್ಲ. ಸೊ ಅಮೌಂಟ್ ಬರುತ್ತಾ ಇಲ್ವಾ? ಹಾಗೆ ಮೇ ತಿಂಗಳದು ಅಮೌಂಟ್ ತುಂಬ ಜನರಿಗೆ ಬಂದಿಲ್ಲ, ಇನ್ನೂ ಸ್ವಲ್ಪ ಜನರಿಗೆ ಬಂದಿದೆ. ಸೊ ಪೆಂಡಿಂಗ್ ಅಮೌಂಟ್ ಯಾವಾಗ ಬರುತ್ತೆ? ಸೊ ಜೂನ್ ತಿಂಗಳದ ಅಮೌಂಟ್ ಯಾವಾಗ ಬರುತ್ತೆ? ಹಾಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಸಾಕಷ್ಟು ಜನರಿಗೆ. ಸೇವಾ ಸಿಂಧು ವೆಬ್ಸೈಟಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ರಿಸಲ್ಟೇ ಶೋ ಆಗ್ತಾಯಿಲ್ಲ. ಸೊ ಸೆಲ್ಫ್ ಡಿಕ್ಲರೇಷನ್ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಇದೇ ಥರ ಅಪ್ಡೇಟ್ಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಫಸ್ಟ್ ಥಿಂಗ್ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಯಾವುದಾದ್ರೂ. ಸೊ ಇಲ್ಲಿ ನೀವು ಬಂದುಬಿಟ್ಟು ಕರ್ನಾಟಕ ಗ್ಯಾರಂಟಿ ಸ್ಕೀಮ್ ಅಂತ ಸರ್ಚ್ ಮಾಡಬೇಕು. ಬಿಕಾಸ್ ಸೇವಾ ಸಿಂಧುವಲ್ಲಿ ತುಂಬ ಜನರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಈ ಒಂದು ಅಂದರೆ ವೆಬ್ಸೈಟಲ್ಲಿ ನೀವು ಆರಾಮಾಗಿ ಸೆಲ್ಫ್ ಡಿಕ್ಲರೇಷನ್ನ ಹಾಕ್ಬೋದು. ಗ್ಯಾರಂಟಿ ಸ್ಕೀಮ್ ಅಂತ ಒಂದು ವೆಬ್ಸೈಟ್ ಏನು ಕಾಣಿಸ್ತಾ ಇದೆ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಈ ರೀತಿ ಇಂಟರ್ಫೇಸ್ ಓಪನ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, 1-2 ನಿಮಿಷ. ಸೊ ವೆಯ್ಟ್ ಮಾಡಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗಿದ ಮೇಲೆ ಯಾವೆಲ್ಲ ಸ್ಕೀಮ್ಸ್ ಇದ್ದಾವೆ ಇಲ್ಲೇ ನೀವು ನೋಡ್ಬೋದು. ಸೊ ಇವಾಗ ನಾನು ಯುವ ನಿಧಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯುವ ನಿಧಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಲಾಗಿನ್ ID, ಪಾಸ್ವರ್ಡ್ ಮತ್ತು ಕ್ಯಾಪ್ಷನ್ನ ಎಂಟ್ರ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೇನಾದರೂ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಮೊಬೈಲ್ ನಂಬರ್ ಹಾಕಿಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡಿದಾಗ OTP ಮುಖಾಂತರನೂ ನೀವು ಲಾಗಿನ್ ಆಗ್ಬೋದು. ನೆಕ್ಸ್ಟ್ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸರ್ಚ್ ಆಪ್ಷನಲ್ಲಿ ಜಸ್ಟ್ ನೀವು ಯುವ ಅಂತ ಸರ್ಚ್ ಮಾಡಿ ಅಷ್ಟೇ. ಟೈಪ್ ಮಾಡಿದರೆ ಇಲ್ಲಿ 3 ಸರ್ವಿಸ್ ನೇಮ್ ಕಾಣಿಸುತ್ತೆ. ಸೊ ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಸೆಲ್ಫ್ ಡಿಕ್ಲರೇಷನ್ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ಜುಲೈ ಮಂತ್ ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ಜುಲೈ ಅಂತ ಇರುತ್ತೆ. ಸೊ ಬೇರೆ ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಿಕೊಂಡು ಈ ಒಂದು ಜುಲೈ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ನ ನೀವು ಮಾಡ್ಕೋಬೋದು. ಆ್ಯಂಡ್ 25th ಡೇಟ್ ಲಾಸ್ಟ್ ಇರುತ್ತೆ, ಬೇಗ ಮಾಡ್ಕೊಳ್ಳಿ. ಬರಲಿಲ್ಲ ಅಂತಂದರೂ ಹೊರಗಡೆ CS ಸೆಂಟರ್ಗೆ ಹೋಗಿಬಿಟ್ಟು ಅಪ್ಲೈ ಮಾಡಿ. ಸೊ ಇಲ್ಲಿ ಹಾಗೆ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೋದು. ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಆಪ್ಷನ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ತಿಂಗಳದ ಸ್ಟೇಟಸ್ ನೀವು ನೋಡ್ಕೋಬೇಕು ಆ ತಿಂಗಳದ್ದು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮುಗೀತು. ನಿಮ್ಮ ಸ್ಟೇಟಸ್ ಏನಿದೆ ಅಂತ ನೀವು ಇಲ್ಲೇ ಚೆಕ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನೀವು ಕರ್ನಾಟಕ ಗ್ಯಾರಂಟಿ ಸ್ಕೀಮಲ್ಲಿ ಕೂಡ ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೋಬಹುದು ಯುವ ನಿಧಿದು. ಬನ್ನಿ ಇವಾಗ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಫಸ್ಟ್ ಥಿಂಗ್ ನಾನು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದೆ. ಏನಪ್ಪ ಅಂದರೆ, ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಸೊ ಮೇ ಜೂನ್ ಅಮೌಂಟ್ 2 ತಿಂಗಳದು ಅಮೌಂಟ್ ಪೆಂಡಿಂಗ್ ಇದೆ ಅಂತ ಹೇಳಿ. ಸೊ ಸಾಕಷ್ಟು ಜನರು ನಮಗೆ ಮೇ ಅಮೌಂಟ್ ಕೂಡ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದೀರಾ. ಹಾಗಾಗಿ ಬಿಕಾಸ್ ನನ್ನ ಹತ್ರ 2 ಅಪ್ಲಿಕೇಶನ್ ನಂಬರ್ ಇರೋದ್ರಲ್ಲಿ ಮೇ ತಿಂಗಳದು ಚೆಕ್ ಮಾಡಿದಾಗ ಅವರಿಗೆ ದುಡ್ಡು ಬಂದಿರಲಿಲ್ಲ ಮೇ ತಿಂಗಳದು. ಹಾಗಾಗಿ ಡಿಪಾರ್ಟ್ಮೆಂಟ್ಗೆ ವಿಚಾರಿಸಿದಾಗ ಎಸ್, ಮೇ ತಿಂಗಳದು ಅಮೌಂಟ್ ಕ್ರೆಡಿಟ್ ಮಾಡಿದ್ದಾರೆ, ಆದರೆ ಎಲ್ರಿಗೂ ಕ್ರೆಡಿಟ್ ಮಾಡಿಲ್ಲ. ಓಕೆ, ಒಂದಿಷ್ಟು ಜನರಿಗೆ ಮಾತ್ರ ಮೇ ಅಮೌಂಟ್ನ ಕ್ರೆಡಿಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಯಾರಿಗೆಲ್ಲ ಮೇ ತಿಂಗಳದು ಅಮೌಂಟ್ ಬಂದಿಲ್ಲ ಅವರಿಗೆ ಮೇ ಆ್ಯಂಡ್ ಜೂನ್ 2 ತಿಂಗಳದ್ದು ಸೇರಿಸಿ ಒಟ್ಟಿಗೆ 6,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಹೈಯರ್ ಸ್ಟಡೀಸ್ ಪ್ರಾಬ್ಲಮ್ ಅಂತ ಬರ್ತಾ ಇತ್ತು, ಹಾಗಾಗಿ ನಾವು ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಆಗಿಲ್ಲ ಅಂತ ತುಂಬ ಜನರು ಕಾಮೆಂಟ್ಸ್ ಮಾಡಿದ್ದೀರಾ. ಸೊ ಈ ಥರ ಪ್ರಾಬ್ಲಮ್ ಇದ್ದರೆ ನಮ್ಮದೇನೂ ಇಲ್ಲ. ನೀವು ಹೈಯರ್ ಸ್ಟಡೀಸ್ ಮಾಡಿದ್ರೇ ಆ ಥರ ಬರುತ್ತೆ. ತುಂಬ ಜನರಿಗೆ ಈ ಥರ ಬರ್ತಾಯಿದೆ, ಆದರೆ ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಬರ್ತಾಯಿದೆ ಹೈಯರ್ ಸ್ಟಡೀಸ್ ಅಂತ. ಅವ್ರೇನೋ ಮಿಸ್ಟೇಕ್ ಮಾಡಿರ್ತಾರೆ, ಹಾಗಾಗಿನೇ ಆ ಒಂದು ಸ್ಟೇಟಸ್ನ ತೋರಿಸುತ್ತೆ. ಸುಮ್ಮನೆ ಆ ಥರ ಹೈಯರ್ ಸ್ಟಡೀಸ್ ಅಂತ ತೋರಿಸಲ್ಲ ಅಂತ ಡಿಪಾರ್ಟ್ಮೆಂಟ್ ಅವರೇ ನನಗೆ ಹೇಳ್ತಾ ಇದ್ದಾರೆ. ಇವಾಗ ನಾನು ಅವರಿಗೆ ಏನು ಆನ್ಸರ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ಅವ್ರು ಏನು ಹೇಳಿದರು, ಯಾರ್ದು ಆ ಥರ ತೋರಿಸ್ತಾ ಇದೆ ಅವರೇ ಸ್ವತಃ ಡಿಪಾರ್ಟ್ಮೆಂಟ್ಗೆ ಹೋಗಿ ವಿಚಾರಿಸಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅದೆಲ್ಲ ಕೊಟ್ಬಿಟ್ಟು ಲೈಕ್ ಲೆಟರ್ನ ಬರೆಸ್ಕೊಂಡು ಅವರು ಚೆಕ್ ಮಾಡಿ ನೋಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಮದು ಹೈಯರ್ ಸ್ಟಡೀಸ್ ಇದ್ದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಆಗಿಲ್ಲ, ಅಥವಾ ನೀವು ಇನ್ನೂ ಅಮೌಂಟ್ ಪೆಂಡಿಂಗ್ ಇದೆ, ಆ ಥರ ಏನಾದರೂ ನಿಮ್ಮ ಒಂದು ಕಂಡೀಷನ್ ಇದ್ದರೆ ನೀವೇ ಸ್ವತಃ ಡಿಪಾರ್ಟ್ಮೆಂಟ್ಗೆ ಹೋಗಿ ವಿಚಾರಿಸ್ಕೊಂಡು ಬರಬೇಕು. ಬಿಕಾಸ್ ಇದಕ್ಕೆ ನಾನು ಏನೂ ಸಹಾಯ ಮಾಡಲಿಕ್ಕೆ ಬರೋದಿಲ್ಲ.
ಬಿಕಾಸ್ ಡಿಪಾರ್ಟ್ಮೆಂಟ್ ಅವರು ನನಗೆ ಈ ರೀತಿಯಾಗಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಓಕೆನಾ. ಸೊ ಪೆಂಡಿಂಗ್ ಅಮೌಂಟ್ ಬಗ್ಗೆ ಇವಾಗ ನಿಮ್ಮದು ಅಮೌಂಟ್ ನಿಮಗೆ ಬೇಕು, ನಮ್ಮದು ಏನೂ ತಪ್ಪು ಇಲ್ಲ ಅಂತಂದರೆ ಡಿಪಾರ್ಟ್ಮೆಂಟ್ಗೆ ಹೋಗಿ ವಿಚಾರಿಸಿ. ಲೈಕ್ ಯುವ ನಿಧಿ ಡಿಪಾರ್ಟ್ಮೆಂಟ್, ಡಿ ಡಿ ಪಿ ಒ ಆಫೀಸ್ ಇರುತ್ತಲ್ವ, ವಿಲೇಜ್ಗೆ ಒಂದೊಂದು ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ವಿಚಾರಿಸ್ಬೋದು. ಆ್ಯಂಡ್ ಇವಾಗ ಬನ್ನಿ, ಮೇ ತಿಂಗಳದ್ದು ಹೇಳಿದೆ ಅಲ್ವಾ. ಆ್ಯಂಡ್ ಜೂನ್ ತಿಂಗಳದ ಬಗ್ಗೆ ಕೇಳಿದಾಗ ಬರುತ್ತೆ ಅಂತ ಹೇಳಿದ್ದಾರೆ, ಆದರೆ ಕನ್ಫರ್ಮ್ ಇದೇ ಡೇಟ್ಗೆ ಬರುತ್ತೆ ಅದೇ ಡೇಟ್ಗೆ ಬರುತ್ತೆ ಅಂತ ಮೆನ್ಷನ್ ಮಾಡಿಲ್ಲ. ಬರುತ್ತೆ, ವೆಯ್ಟ್ ಮಾಡಿ ಅಂತ ಅಷ್ಟೇ ನನಗೆ ಮಾಹಿತಿನ ಸಿಕ್ಕಿರೋದು. ಆ್ಯಂಡ್ ಇನ್ನೊಂದು, ನಾವು ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀವಿ, ನಮಗೆ ಸೆಲ್ಫ್ ಡಿಕ್ಲರೇಷನ್ ಮೆಸೇಜ್ ಬಂದಿದೆ, ಆದರೆ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಬರ್ತಾ ಇಲ್ಲ, ಬಿಕಾಸ್ ಅದರ್ ಡೀಟೇಲ್ಸ್ ಫೆಚ್ ಆಗ್ತಾಯಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ ಒಬ್ಬರು. ಸೊ ಇದು ಏನಪ್ಪ ಅಂದರೆ, ನಾರ್ಮಲಿ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಜನ ಯುವ ನಿಧಿ ಹೋಲ್ಡರ್ಸ್ ಇದ್ದಾರೆ, ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ, ಅವರಿಗೆ ನಾರ್ಮಲ್ ಮೆಸೇಜ್ ಆಟೋಮೆಟಿಕ್ಕಾಗಿ ಸೆಂಡ್ ಆಗೋಗಿಬಿಡತ್ತೆ. ಹಾಗಾಗಿ ಯಾರಿಗೆ ಹಾಕಲಿಕ್ಕೆ ಬರುತ್ತೆ ಅವರು ಹಾಕಿ, ಯಾರು ಹಾಕಿದ್ದೀರಾ ಅಂಥವ್ರಿಗೂ ಕೂಡ ಮೆಸೇಜ್ ಬರುತ್ತೆ. ಸೊ ಹಾಗಂತ ನೀವು ಅಗೇನ್ ಸೆಲ್ಫ್ ಡಿಕ್ಲರೇಷನ್ ಹಾಕಬೇಕು ಅಂತ ಇಲ್ಲ, ಒನ್ ಟೈಮ್ ಸೆಲ್ಫ್ ಡಿಕ್ಲರೇಷನ್ ಸಾಕು 1 ಮಂತಲ್ಲಿ. ಆ್ಯಂಡ್ ನೀವು ನ್ಯೂ ಅಪ್ಲಿಕೆಂಟ್ಸ್ ಇದ್ದರೆ ಈ ಮೆಸೇಜ್ ಜಸ್ಟ್ ಇಗ್ನೋರ್ ಮಾಡಿ. ಆ್ಯಂಡ್ ಅದರ್ ಡೀಟೇಲ್ಸ್ ಫೆಚ್ ಆಗ್ತಾಯಿದ್ರೆ ನೀವು ಆರಾಮಾಗಿ ಸೆಲ್ಫ್ ಡಿಕ್ಲರೇಷನ್ನ ಹಾಕ್ಬೋದು. ಬಿಕಾಸ್ ರೂಲ್ಸ್ ಪ್ರಕಾರ ಏನಪ್ಪ ಅಂದರೆ, ನೀವು ಅಪ್ಲಿಕೆಂಟ್ಸ್ ಇದ್ದರೆ ಆಟೋಮೆಟಿಕ್ಕಾಗಿ ಒಂದು ಸಲ ನಿಮಗೆ ಅಮೌಂಟ್ ಬರುತ್ತೆ ಅಂತೆ, ಸೆಲ್ಫ್ ಡಿಕ್ಲರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಅಪ್ಲಿಕೇಶನ್ ಎಲ್ಲ ಅಪ್ರೂವ್ ಆದಮೇಲೆ ನಿಮಗೆ ಅಮೌಂಟ್ ಹಾಕ್ತಾರೆ. ಸೊ ಒಂದು ಸಲ ನೀವು ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನೆಕ್ಸ್ಟ್ ತಿಂಗಳಿಂದ ನೀವು ಸೆಲ್ಫ್ ಡಿಕ್ಲರೇಷನ್ನ ಹಾಕಬೇಕು. ಓಕೆನಾ. ಸೊ ಎಲ್ಲ ಡೌಟ್ಸ್ಗಳನ್ನು ನಾನು ಕ್ಲಿಯರ್ ಮಾಡಿದ್ದೀನಿ. ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.